ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ್ ವಿರುದ್ಧ ನಡೀತಿರುವಂಥ ಮೂರನೇ ಓಡಿಯ ಮ್ಯಾಚ್. ಈ ಒಂದು ಓಡಿ ಮ್ಯಾಚ್ ಕರಾಂಚಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಮೂರನೇ ಮ್ಯಾಚು ಇದು ನಾಳೆ 2:30ಗೆ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಅಫ್ಘಾನಿಸ್ತಾನನ ಲೋವೆಸ್ಟ್ ಟೀಮ್ ಅಂತ ಅನ್ಕೊಳಂಗಿಲ್ಲ ಫ್ರೆಂಡ್. ಯಾಕಪ್ಪ ಅಂದರೆ ಈ ಒಂದು ಟೀಮ್ ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ಅಂತ ಟೀಮ್ಗೆ ಟಕ್ಕರ್ ಕೊಟ್ಟಿದೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ 2023ರಲ್ಲಿ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ಏನು ಸೋತೆ ಹೋಯಿತು ಅನ್ನೋ ರೀತಿ ಪ್ರದರ್ಶನ ಕೊಟ್ಟಿದ್ದರು. ಮ್ಯಾಕ್ಸ್ವೆಲ್ ಆ ಒಂದು ಮ್ಯಾಚ್ನಲ್ಲಿ ಆಡಲಿಲ್ಲದ್ರೆ ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿತ್ತು ಫ್ರೆಂಡ್. ICC ಟೂರ್ನಿಮೆಂಟಲ್ಲಿ ವರ್ಲ್ಡ್ ಕಪ್ನಲ್ಲಿ ಫ್ರೆಂಡ್ ಅಂಥ ಒಂದು ಟೀಮ್ ಅಫ್ಘಾನಿಸ್ತಾನ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಸೌತ್ ಆಫ್ರಿಕಾ ಹೋದನೇ ವರ್ಷ 22 ವರ್ಲ್ಡ್ ಕಪ್ನಲ್ಲಿ ಫೈನಲ್ ಬಂದಿತ್ತು, ಚೆನ್ನಾಗಿದ್ದ ಪ್ರದರ್ಶನ ಕೊಟ್ಟೇ ಬಂದಿತ್ತು. ಚಾಂಪಿಯನ್ ಟ್ರೋಫಿಗೂ ಕೂಡ ಅವರು ಅದ್ಭುತ ಟೀಮೇ ಕಟ್ಟಿದ್ದಾರೆ ಫ್ರೆಂಡ್. ಸೌತ್ ಆಫ್ರಿಕಾನೂ ಕೂಡ ಸ್ಟ್ರಾಂಗ್ ಇದೆ, ಎಲ್ಲ ವಿಭಾಗದಲ್ಲೂ ಕೂಡ ಸ್ಟ್ರಾಂಗ್ ಇದೆ. ಟಾಪ್ ಆರ್ಡರ್, ಮಿಡಲ್ ಆರ್ಡರ್, ಲೋ ಆರ್ಡರ್ ಕೂಡ ಎಲ್ಲ ಕೂಡ ಸ್ಟ್ರಾಂಗ್ ಆಗಿದೆ. ಅಫ್ಘಾನಿಸ್ತಾನ ಕೂಡ ಈಗೀಗ ಚಿಗುರುವಂಥ ಟೀಮ್. ಅಂದರೆ ಈಗೀಗ ಸ್ವಲ್ಪ ಲೇಟ್ ಆಗಿದ್ರು ಇಂಟರ್ನ್ಯಾಷನಲ್ಗೆ ಬಂದರೂ ಕೂಡ ಇವ್ರದ್ದು ಬ್ಯಾಟಿಂಗ್ ಆಗಲಿ ಇವರೊಂದು ಬಾಲಿಂಗ್ ಆಗಲಿ ಚೆನ್ನಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಎರಡು ಕಡೆಯಿಂದ ಸ್ವಲ್ಪ ಫೈಟ್ ಇದೆ, ಆದರೂ ಕೂಡ ಮೇಲ್ನೋಟಕ್ಕೆಯಲ್ಲಿ ಕಾಣುತ್ತೆ ಸ್ವಲ್ಪ ವೀಕ್ ಇರುತ್ತೆ ಅಂತ ಕಾಣುತ್ತೆ ಫ್ರೆಂಡ್. ಅದು ಅಫ್ಘಾನಿಸ್ತಾನ. ಯಾಕಪ್ಪ ಅಂದರೆ ಸೌತ್ ಆಫ್ರಿಕಾ ವಿರುದ್ಧ ಇವರು ಒಂದು ಮ್ಯಾಚು ಕೂಡ ಗೆದ್ದಿಲ್ಲ ODIನಲ್ಲಿ. ಟೋಟಲ್ ಹೇಳ್ಬೇಕಂದ್ರೆ ಇದು ಏನಾದರೂ ಫಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಅಫ್ಘಾನಿಸ್ತಾನ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದರೆ ಫಸ್ಟ್ ಮ್ಯಾಚ್ ಗೆದ್ದಂಗೆ ಆಗುತ್ತೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಫ್ರೆಂಡ್ ಎರಡು ಕಡೆಗೆ ಟೈಟ್ ಇದೆ. ನೋಡೋಣ ಫ್ರೆಂಡ್, ನಾಳೆಗೆ ಕರಾಂಚಿ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ 2:30ಕ್ಕೆ. ನನಗನ್ಸುತ್ತೆ ಈ ಮ್ಯಾಚು ಸೌತ್ ಆಫ್ರಿಕಾ ಆರಾಮಾಗಿ ಗೆಲ್ಲುತ್ತೆ, ಯಾವುದೇ ಒಂದು ಒತ್ತಡ ಇಲ್ಲದಂಗೆ. ನೋಡೋಣ ಫ್ರೆಂಡ್, ಆದರೂ ಕೂಡ ಟಕ್ಕರ್ ಕೊಡ್ಬೋದು, ಹೇಳೋಕ್ಕಲ್ಲ. ಅಂದರೆ ಸ್ಪಿನ್ನಲ್ಲಿ ಅಫ್ಘಾನಿಸ್ತಾನ ಸ್ಪಿನ್ ನೋಡಿ ಚೆನ್ನಾಗಿರುತ್ತೆ. ಹಾಗೆ ಓಪನಿಂಗ್ ಇಬ್ಲಾರ್ ಬ್ಯಾಟಿಂಗ್ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾರೆ. ಅದು ಬಿಟ್ಟರೆ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಲೋಯೆಸ್ಟ್ ಇದೆ ಆಟಗಾರ ಅಂತ ಏನು ಪ್ರದರ್ಶನ ಕೊಡ್ತಿಲ್ಲ. ಸೌತ್ ಆಫ್ರಿಕಾ ಟೀಮ್ ಕೂಡ ಎಲ್ಲ ಭಾಗದಲ್ಲಿ ಕರೆಕ್ಟ್ ಇದೆ, ಸ್ಟ್ರಾಂಗ್ ಇದೆ. ಸೌತ್ ಆಫ್ರಿಕಾ ನಾಳೆಗೆ ಪ್ಲೇಯಿಂಗ್ 11ನಲ್ಲಿ ಯಾರ್ಯಾರು ಇರ್ತಾರಂತ ಕಾದು ನೋಡೋಣ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ ಇಟ್ಟಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ಹೇಳಿ ಟೇಕ್ ಕೇರ್, ಬಾಯ್.